ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಈಗ ಜಮ್ಮು ಕಾಶ್ಮೀರದಲ್ಲೇ ಇರುವಂತಹ ಗಣೇಶ್ ಅನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಾವೆಲ್ಲಿದ್ದೀರಿ ಈಗ? ಹಲೋ. ನಾವು ಮೇಡಮ್ ಅಲ್ಲಿ ಡೆತ್ ಆಯ್ತು, ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರಲ್ಲ, ಅಲ್ಲೇ ಹಾ ಇದ್ದಿದ್ದು ನಾವು. ಅದೇ ಕುದುರೆ ಅದು ಅವ್ರ ಮುಂದೆ ಹೋಗಿದ್ರು, ನಾವು ಹಿಂದೆ ಇದ್ವಿ. ಹಾ ನಾವು ಒಂದು 18 ಮೆಂಬರ್ಸ್ ಇದ್ವಿ ನಾವೆಲ್ಲ. ಹಾ ಅವ್ರು ಇನ್ನೊಂದು 5 ಮಿನಿಟ್ಸ್ ಆಯ್ತು ನಾವು ರೀಚ್ ಆಗ್ತಿದ್ವಿ. ನಾವು ಕನ್ನಡಿಗರೆಲ್ಲ ಸೇರ್ಕೊಬಿಡ್ತಿದ್ವಿ. ಓ, ಬಟ್ ಸೊ ನೀವು ಅವರು ಒಂದು ಮುಂದೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರು. ನೀವು ಒಂದು ಹಾ, 5 ಹೇಳಿ. ನಿಮಿಷ ತಡ ಆಯ್ತಷ್ಟೇ. ನಾವು ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕಂತ ನಿಂತ್ಕೊಂಡ್ವಿ. ಓ. ಅದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಅವ್ರು ಮುಂದೆ ಹೋಗ್ಬಿಟ್ಟಿದ್ರು. ಹ್ಮ್ ಬಟ್ ಅಲ್ಲಿ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ನಮ್ನ ಇನ್ನೇನು ರೀಚ್ ಆಗೋ ಟೈಮಲ್ಲಿ ಎಲ್ಲ ನಮ್ಮ ಕುದುರೆಯಿಂದ ಇಳಿಸ್ಬಿಟ್ಟು ಓಡಿಸ್ಬಿಟ್ರು. ಓಡಿ ಹ್ಮ್ ಓಡಿ ಓಡಿ ಅಟ್ಯಾಕ್ ಆಗಿದೆ ಅಂತ. ಬಟ್ ಕನ್ನಡಿಗರ ಮೇಲೆ ಅಟ್ಯಾಕ್ ಆಗಿದೆ, ಹಿಂದೂ ಮೇಲೆ ಅಟ್ಯಾಕ್ ಆಗಿದೆ ಅಂದಿದ್ರೆ ನಾವೇನಾದ್ರೂ ಆಗ್ಲಿ ಅಂತ ಮುಂದೆ ಹೋಗ್ತಿದ್ವಿ. ಬಟ್ ಹ್ಮ್ ನಮ್ಗೆ ಗೊತ್ತಾಗಿತ್ತು ಅವರು ಸ್ವಲ್ಪ ಮುಸ್ಲಿಮ್ಸ್ ಎಲ್ಲ ಇರೋದ್ರಿಂದ ಅವ್ರೇನೋ ಅಟ್ಯಾಕ್ ಆಗಿದೆ ಅನ್ಕೊಂಡು ಸುಮ್ಮನೆ ಇದ್ವಿ. ಹ್ಮ್ ಬಟ್ ತುಂಬಾ ತುಂಬಾ ಬೇಜಾರಾಗೋಯ್ತು ಮೇಡಮ್. ಆಮೇಲೆ ನಿಜವಾಗ್ಲೂ. ಇಮ್ಮಿಡಿಯೇಟ್ ಬಂದ ತಕ್ಷಣ ಮಿಲಿಟರಿ ಎಲ್ಲ ವಿಡಿಯೋಸ್ ಎಲ್ಲ ನಾನು ಕಳಿಸಿದ್ದೀನಿ. ಮಿಲಿಟರಿ ಎಲ್ಲ ಬಂದ್ರು ಬೇಗ. ಆಮೇಲೆ ನಮ್ಮನ್ನೆಲ್ಲ ಕಳ್ಸಕ್ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಬಂದ್ವಿ ಮೇಡಮ್. ನೀವೀಗ ಸೇಫ್ ಆಗಿದ್ದೀರಾ ಬಟ್ ಗಣೇಶ್ ಅವರೇ? ಎಲ್ಲಿದ್ದೀರಾ ಈಗ ಕರ್ನಾಟಕದವರೇ ತಾವು? ಆಗಿದ್ರೆ ಮಾತ್ರ ನಾವು ಈಗ ಎಲ್ಲಿದ್ದೀರಿ ನಾವು ತಾವು? ಸೇಫ್ ಆಗಿದ್ದೀರಾ? ನಮ್ಮನ್ನೆಲ್ಲ ಮತ್ತೆ ನಾವೆಲ್ಲ ಸೇಫ್ ಆಗಿದ್ವಿ. ನಾವು ಒಂದು 20 ಮೆಂಬರ್ಸ್ ಇದ್ವಿ. ವಿ ಆರ್ ಆಲ್ ಓವರ್ ಸೇಫ್. ಓಕೆ, ಎಲ್ಲಿ ಹೋಗ್ತಾ ಇದ್ದೀರಾ ಈಗ? ನೀವು ಗಾಡಿಯಲ್ಲಿ ಇದ್ದೀರಿ ಅಂತ ಅನಿಸ್ತಾ ಇದೆ. ನಾವು ಶ್ರೀನಗರಕ್ಕೆ ಹೋಗ್ತಾ ಇದ್ವಿ. ಆನ್ ದಿ ವೇ ಟು ಶ್ರೀನಗರ್. ಶ್ರೀನಗರ ಈಗ ಸೇಫ್ ಅಲ್ವಾ ನಿಮಗೆ? ಶ್ರೀನಗರ್ ಇಸ್ ದಿ ಪಾಯಿಂಟ್. ನೀವು ಅಲ್ಲಿಂದ ಆ, ಮತ್ತೆ ವಾಪಸ್ ಬರೋದಕ್ಕೆ ಶ್ರೀನಗರ ಇಸ್ ದಿ ಪಾಯಿಂಟ್ ಅಲ್ವಾ? ಹೌದು ಹೌದು ಮೇಡಮ್. ನಾವು ಆಕ್ಚುಲಿ ರೂಮ್ ಎಲ್ಲ ಇರೋದು ಶ್ರೀನಗರದಲ್ಲೇ ನಮ್ದು. ಹ್ಮ್ 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 ಪರವಾಗಿಲ್ಲ, ಹೇಳಿ ಹೌದು. ಹೇಳಿ ಹೇಳಿ. ಹ್ಮ್ ಶ್ರೀನಗರದಲ್ಲಿ ರೂಮ್ ಮಾಡಿದ್ವಿ. ಹಾಗಾಗಿ ನಮ್ಗೆ ಯಾವಾಗ ನಾವು ಕರ್ನಾಟಕದಲ್ಲಿ ಈ ತರ ಆಗಿದೆ, ಕರ್ನಾಟಕದವ್ರಿಗೆ ಆಗಿದ್ರೆ ಅಂತ ಗೊತ್ತಾಗಿದ್ರೆ ನಾನು ಹ್ಮ್ ವಾಪಸ್ ಬರ್ತಿರ್ಲಿಲ್ಲ. ಹ್ಮ್ ಏನಾದ್ರು ಪರವಾಗಿಲ್ಲ ಅವ್ರ ಜೊತೆ ಅವ್ರನ್ನ ಬಾಡಿ ಹ್ಮ್ ತರಕ್ಕೆ, ಇಲ್ಲ ಅವ್ರ ತಾಯಿ ಮಗನಿಗೆ ಹೆಲ್ಪ್ ಹ್ಮ್ ಮಾಡಕ್ಕೆ, ಸಪೋರ್ಟ್ ಮಾಡಕ್ಕಾದ್ರೂ ನಾವು ಇರ್ತಿದ್ವಿ. ಕರೆಕ್ಟ್ ಬಟ್ ಕರೆಕ್ಟು. ನಮ್ಗೆ ಅಟ್ಯಾಕ್ ಆಗಿರೋ ಅಂತ ಗೊತ್ತಾಯ್ತು, ಯಾರಿಗಂತ ಗೊತ್ತಾಗ್ಲಿಲ್ಲ. ಹಂಗಾಗಿ ನಾವು ಬಂದ್ಬಿಟ್ವಿ ಮೇಡಮ್. ಇಲ್ಲಾಂದ್ರೆ ಓಕೆ, ನಾವು ಎಲ್ಲರೂ ವೇಟ್ ಮಾಡಿ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಿದ್ವಿ. ಬಟ್ ನಮ್ಗೆ ಈಗ ನಾವು ನಾವು ಸೇರ್ಕೋಬೋದೇನೋ ಅವ್ರು ನಿಮ್ಗೆ? ನಾವು ನಮ್ಮ ಗಣೇಶ್ ಅವರೇ, ಅವ್ರು ಹೇಳಿ ಸೇರ್ಕೋಬೋದೇನೋ ಮೇಡಮ್. ಶ್ರೀನಗರದಲ್ಲಿ ನಿಮ್ಗೆ? ಯಾಕಂದ್ರೆ ಈಗ ಅಲ್ಲಿ ಅಫಿಷಿಯಲ್ಸ್ ಮೋಸ್ಟ್ಲಿ ಅವ್ರನ್ನ ಶ್ರೀನಗರಕ್ಕೆ ಕರ್ಕೊಂಡು ಬರ್ಬೋದು. ಖಂಡಿತ ಮೇಡಮ್, ಬಂದ್ರೆ ನಮ್ ಕಡೆಯಿಂದ ಏನಾಗುತ್ತೆ ಡೆಫಿನೆಟ್ಲಿ ವಿಲ್ ಸಪೋರ್ಟ್. ಓಕೆ, ಈಗ ಇದು ನಾವು ಇದ್ದೀವಿ. ನಾವು ಹ್ಮ್ ಹೇಳಿ ಸರ್. ಹೇಳಿ. ಈಗ ಇಲ್ಲ, ನೀವು ನಾವು ಒಂದು ಶ್ರೀನಗರ 10-15 ಜನ ಇರೋದು. ಈ ಶ್ರೀನಗರಕ್ಕೆ ಆನ್ ದ ವೇ ಆ, ಇದ್ದೀರಲ್ಲ, ಈ ಪೆಹಲ್ಗಾಮ್ ಅನ್ನೋ ಹೌದು ಮೇಡಮ್. ಪ್ರದೇಶ ಹೆಂಗಿದೆ ಸರ್? ಅಲ್ಲಿ ಯಾಕೆ ನಡೀತು ಅಂತ ಅನ್ಸುತ್ತೆ ನಿಮ್ಗೆ ಟೆರರ್ ಅಟ್ಯಾಕ್? ಅದು ಉಗ್ರರು ಬರೋದಕ್ಕೆ ತುಂಬಾ ಇಲ್ಲಿ ಈಸಿ ವೇ ಅಂತ ಅನ್ಸುತ್ತಾ? ಅಲ್ಲಿ 2 ತರ ಇದೆ ಮೇಡಮ್. ಏನಾಗಿದೆ, ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಎಲ್ಲರೂ ಅಲ್ಲಿಗೆ ಹೋದ್ರೆ ಎಲ್ಲ ನೋಡ್ಬೇಕಂತ ಸ್ಪಾಟ್ ಅದು. ಹ್ಮ್ ಹಂಗಾಗಿ ನಾವೂನು ನೋಡ್ಬೇಕಂತ ಹೋದ್ವಿ. ಬಟ್ ಬಹಳ ಕ್ರಿಟಿಕಲ್ ಪ್ಲೇಸ್ ಅದು. ತುಂಬಾ ಕಷ್ಟಕರವಾಗಿ ಹೋಗ್ಬೇಕು. ಹ್ಮ್ ಬಟ್ ರೀಚ್ ಆದ್ಮೇಲೆನೆ ಅದು ವ್ಯೂ ಪಾಯಿಂಟ್ ಇರೋದು. ಹ್ಮ್ ಹಲೋ. ಬಟ್ ಕೇಳಿಸ್ತಿದೆ. ಸ್ಟ್ರಗಲ್ ಮಾಡ್ಕೊಂಡು ಹೋದ್ರೆ ವ್ಯೂ ತುಂಬಾ ಚೆನ್ನಾಗಿದೆ ಅಂತ. ಕುದುರೆ ಎಲ್ಲ ಹೋಗ್ಬೋದು. ನಡ್ಕೊಂಡು ಬರೋ ಕಷ್ಟ. ಆ ಕಡೆಯಿಂದ ಮಾತ್ರ ನಾವು ಎಲ್ಲರೂ ನೋಡ್ಕೊಂಡು ಬಂದ್ಬಿಟ್ವಿ. ಶಿವಮೊಗ್ಗದವರು ನಮ್ ಜೊತೆನೆ ಇದ್ರು. ಓ, ಅವ್ರನ್ನ ನೋಡಿದ್ರ? ನಿಮ್ ವಿಡಿಯೋ ಒಂದ್ ಸ್ವಲ್ಪ ಆಫ್ ಆಗಿದೆಯನ್ನ ನೋಡಿ, ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಈಗ ಆಗಿದೆ ಮೇಡಮ್. ಒಂದ್ ನಿಮಿಷ ಮೇಡಮ್. ಕಾಣಿಸುತ್ತೆ ಮೇಡಮ್. ಹಾ, ಬಂತು 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 ಸರ್. ಹಲೋ. ಹಾ, ಹಾ ಹಾ ಈಗ ಬಂತು ಈಗ ಹಾ ಬಂತು. ಮೇಡಮ್. ಹಾ ಸರ್, ಗಣೇಶ್ ಸರ್, ಈಗ ನೀವು ನೋಡಿದ್ರ ಅವ್ರನ್ನ, ಮಂಜುನಾಥ್ ಅಂಡ್ ಫ್ಯಾಮಿಲಿನ ಅಲ್ಲಿ ಅದು ಕುದುರೆ ಸವಾರಿ ಮಾಡ್ಬೇಕಾದ್ರೆ ನೋಡಿದ್ರ ನೀವು? ಇಲ್ಲ ಮೇಡಮ್, ಮುಂದೆ ಹೊಟ್ಟೋಗ್ಬಿಟ್ಟಿದ್ರು ಅವರು. ಹ್ಮ್ 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 ನೀವು ಮುಂದೆ ನೋಡಕ್ಕಾಗ್ಲಿಲ್ಲ ಹೊಟ್ಟೋಗಿದ್ರು. ಅವ್ರನ್ನ? ಬಟ್ ನಮ್ಗೆ ಹ್ಮ್ ಹ್ಮ್ ನಾವು ನೋಡಕ್ ಆಗ್ಲಿಲ್ಲ. ಇನ್ನೊಬ್ರು ಆನ್ ದಿ ವೇ ನಮಗೆ ಒಬ್ರು ಕನ್ನಡದವ್ರು ಮಾತಾಡ್ಸಿದ್ರು. ಹ್ಮ್ ಓ, ಕನ್ನಡದವ್ರು ಇದಾರೆ ಅನ್ಕೊಂಡು ನಾವು ಕನ್ನಡ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹ್ಮ್ ಬಟ್ ನಮ್ ಗ್ಯಾಂಗ್ ಅಲ್ಲೂ ಶಿವಮೊಗ್ಗದವ್ರು ಇದಾರೆ. ಹ್ಮ್ 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 ಹ್ಮ್
ಅಲ್ಲ ಸರ್, ಈಗ ಒಂದು 27 ಜನ ಸತ್ತೋಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ತಮಗೇನಾದ್ರೂ ಗೊತ್ತಾಯ್ತಾ? ಏನಾದ್ರೂ ಜಾಸ್ತಿ ಆಗಿರ್ಬೋದು ಮೇಡಮ್, 27 ಅಲ್ಲ, ಮೋಸ್ಟ್ಲಿ ಜಾಸ್ತಿ ಆಗಿರ್ಬೋದು. ಕಾರಣ ಏನಂದ್ರೆ ಆ ಜಾಗ ಈ ಕುದುರೆ ಒಂದೇ ಸಲ ಎಲ್ಲರನ್ನು ಬಿಡಿಸಿ ಕಳ್ಸಿದ್ರಲ್ವಾ, ಆ ಬೈಕ್ ಎಷ್ಟೋ ಜನ ಸತ್ತೋಗಿರ್ಬೋದು ನನ್ ಪ್ರಕಾರ. ನಾವೇ ಬೇಗ ಹೆಂಗೋ ಬಂದ್ಬಿಟ್ವಿ ತಪ್ಸ್ಕೊಂಡ್ ಕೆಳಗಡೆ. ಬಟ್ ನಮ್ಗೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂದ ತಕ್ಷಣನೇ ಈ ನಮ್ಮವ್ರಿಗಾಗಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಾಂದ್ರೆ ನಾವು ಅಲ್ಲೇ ಏನಾಗುತ್ತೋ ಅಂತ ಅಲ್ಲ ಸರ್, ಈಗ ಸಪೋರ್ಟ್ ಮಾಡಕ್ ಹೆಲ್ಪ್ ಅಲ್ಲ, ಈಗ ಪಹಲ್ಗಾಮ್ ಅಂತ ಏನ್ ಹೇಳ್ತಿದಾರಲ್ಲ, ಈ ಟೆರರ್ ಅಟ್ಯಾಕ್ ನಡೆದಿದೆಯಲ್ಲ, ಅಲ್ಲೇ ಇದ್ರಾ ನೀವು ಅಥವಾ ಅಲ್ಲಿನ್ನೂ ತಲುಪಿರ್ಲಿಲ್ವಾ? ಇನ್ನ 5 ಮಿನಿಟ್ಸ್ ಇತ್ತು ಮೇಡಮ್. ಅದು ಅದೇನ್ ಗುಡ್ಡದ ಮೇಲೆ ಇರೋದ, ಪರ್ವತದ ಮೇಲೆ ಇರೋದ ಅದು ಪ್ರದೇಶ? ಹೌದು. ಸೊ ಹತ್ಕೊಂಡು ಹೋಗ್ಬೇಕಾ ಮೇಲಕ್ಕೆ? ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕು? ಹೌದು, ಕುದುರೆಲ್ಲೇ ಹೋಗಕ್ಕಾಗೋದು. ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕಾಗಿದ್ದಾಗೆ ನಿಮ್ಗೆ ಗೊತ್ತಾಯ್ತು ಟೆರರ್ ಅಟ್ಯಾಕ್ ಆಗಿದೆ ಅಂತ, ನೀವು ಹತ್ಲೇ ಇಲ್ಲ, ಕೆಳಗಡೆ ಹಂಗೆ ಇಳ್ಕೊಂಡು ಕುದುರೆ ಈಗ ಇಲ್ಲ, ಕುದುರೆ ನಮ್ಮನ್ನೆಲ್ಲ ಇಳಿಸ್ಬಿಟ್ಟವ್ರು. ಕುದುರೆ ತಗೊಂಡು ಓಡಕ್ ಸ್ಟಾರ್ಟ್ ಮಾಡ್ಬಿಟ್ರವ್ರು. ಓಡೋಗಿ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರು. ನೀವು ಕೆಳಗಡೆ ಇಳ್ಕೊಂಡು ಓಡೋಗಿ ನಾವ್ ಅಷ್ಟೊತ್ತಿಗೆ ಎಲ್ಲರೂ ತಪ್ಸ್ಕೊಂಡು ಓಡಾಡ್ಕೊಂಡು ಸೈಡ್ ರೋಡ್ ಅಲ್ಲೆಲ್ಲ ಬಂದ್ವಿ ಮೇಡಮ್. ಯಾಕೆ ಕಾರಣ ಏನಂದ್ರೆ ನೀವು ಒಟ್ಟಿಗೆ ಎಷ್ಟು ಜನ ಇದ್ದೀರಿ? ನಾವೊಂದು 18 ಮೆಂಬರ್ಸ್ ಇದ್ದೀವಿ ಮೇಡಮ್. ಎಲ್ಲಾರನ್ನು ತೋರಿಸ್ಬಿಡಿ ಒಂದ್ಸರಿ ವೀಕ್ಷಕರಿಗೆ. ಪಾಪ ಅವ್ರವ್ರ ಸಂಬಂಧಿಕರು ಎಲ್ಲಾರ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ನಮ್ಮವ್ರು ಸೇಫ್ ಆಗಿದ್ದಾರೆ ಅಂತ. ಇಲ್ಲ, ಎಲ್ಲರೂ ಗಾಡಿಯಲ್ಲಿ ಇದ್ದಾರೆ, ಎಲ್ಲರೂ ಸೇಫ್ ಆಗಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಟೆನ್ಷನ್ ಆಗಿರ್ತಾರೆ. ಸೇಫ್ ಆಗಿದ್ದಾರೆ. ದೇವ್ರ ದಯದಿಂದ ನೀವೆಲ್ಲರೂ ಸೇಫ್ ಆಗಿರ್ರಿ. ಆದಷ್ಟು ಬೇಗ ನೀವು ಮತ್ತೆ ಬಂದ್ಬಿಡಿ. ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈಗ ಸಿಕ್ಕಾಪಟ್ಟೆ ಪಾಪ ಟೆನ್ಷನ್ ಆಗಿರುತ್ತೆ ಅವ್ರಿಗೆಲ್ಲರಿಗೂ. ಬಟ್ ಪಾಪ ನೀವು ಹೇಳ್ದಂಗೆ ನೀವೇನಾದ್ರೂ ಅವೈಲೇಬಲ್ ಇದ್ದಿದ್ರೆ ಹೆಂಡತಿ ಮಕ್ಕಳಿಗೆ ಒಂದಿಷ್ಟು ಧೈರ್ಯ ಬರ್ತಿತ್ತೇನೋ. ಕಣ್ಮುಂದೆನೆ ಶೂಟ್ ಮಾಡ್ಬಿಟ್ರಂತೆ. ಏನಾಯ್ತು ಗೊತ್ತಾ ಮೇಡಮ್? ಹೇಳಿ ಸರ್. ಹೌದು ಮೇಡಮ್, ನಮ್ಗೆ ಗಾಡಿ ಹತ್ಕೊಂಡ್ ಮೇಲೆ ಗೊತ್ತಾಯ್ತು ಮೇಡಮ್, ಈ ತರ ಕರ್ನಾಟಕದವ್ರಿಗಾಗಿದೆ ಅಂತ. ಮಿಲಿಟರಿ ಎಲ್ಲ ಬಂದ್ಬಿಟ್ಟು, ಇಲ್ಲ ಅಂದ್ರೆ ನಾವು ಏನಾಗಿದೆ ಅಂತ ನೋಡಕ್ಕಾದ್ರೂ ವೇಟ್ ಮಾಡ್ತಿದ್ವಿ. ಕರ್ನಾಟಕದವ್ರ ಅಂತ ಗೊತ್ತಾಗಿದ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿಂದ ಮೂವ್ ಆಗ್ತಿರ್ಲಿಲ್ಲ. ಅವ್ರು ಕರ್ಕೊಂಡು ನಮ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ವಿ. ಅವ್ರ ವೈಫ್ಗೆ ಮಗುಗೆ ಮಾರಲ್ ಸಪೋರ್ಟ್ ಆಗಿ ನಿಲ್ತಿದ್ವಿ ನಾವು. ಕರೆಕ್ಟ್. ಈಗ ಗಣೇಶ್ ಅವರೇ, ತಾವು ಎಲ್ಲಿ ಅವರು? ನಾನು ಬೆಂಗಳೂರು ಮೇಡಮ್. ಆಕ್ಚುಲಿ ಉತ್ತರ ಕರ್ನಾಟಕದವರು, ಬೆಂಗಳೂರಲ್ಲೇ ಇರೋದು. ಎಲ್ಲಿ ಉತ್ತರ ಕರ್ನಾಟಕ? ಹಾವೇರಿ ಡಿಸ್ಟ್ರಿಕ್ಟ್ ಮೇಡಮ್. ಹಾವೇರಿ ಡಿಸ್ಟ್ರಿಕ್ಟ್. ಸೊ ತಾವೆಲ್ಲರೂ ಬೆಂಗಳೂರವರೇ ಟೀಮ್? ಹೌದೌದು. ಅಲ್ಲ, ನೀವು ಬೆಂಗಳೂರು, ಶಿವಮೊಗ್ಗ. ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ, ಬಾಗೋ ಅಂತ ಅಂದಾಗ ಎಲ್ಲರನ್ನೂ ಒಟ್ಟಿಗೆ ನೀವು ಒಬ್ಬರು ಮಿಸ್ ಆಗ್ಲಾರ್ದಂಗೆ ಎಲ್ಲರೂ ಬರ್ಬೇಕಲ್ವಾ? ಕಷ್ಟ ಆಗ್ಲಿಲ್ವಾ ಪಾಪ? ಎಲ್ಲ ಅಂತ ಸಮಯದಲ್ಲಿ ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ. ತುಂಬಾ ಮೇಡಮ್, ಅದು ಆಕ್ಚುಲಿ ಸಿಚುವೇಶನ್ ನೋಡ್ಕೊಂಡ್ರೆ ಅದು ತುಂಬಾ ಫಿಯರ್ ಇತ್ತು. ತುಂಬಾ ಫಿಯರ್. ನಾವು ಬರೇ ಜನ ಆದ್ರೆ ಪರವಾಗಿಲ್ಲ, ಕುದುರೆಗಳು ನಮ್ಮ ಹಿಂದೆನೆ ಓಡುತ್ತಲ್ಲ ಮೇಡಮ್. ಕುದುರೆ ಅಂತಾನು ತಪ್ಸ್ಕೋಬೇಕು, ನಾವು ಓಡ್ಬೇಕು. ಆಮೇಲೆ ನಾವು ಬೆಂಗಳೂರವರೆಲ್ಲ ಸ್ವಲ್ಪ ಈ ಟ್ರೆಕ್ಕಿಂಗ್ ಅಷ್ಟೆಲ್ಲ ನಮ್ಗೆ ಇದಿರಲ್ಲ. ಬಟ್ ಆ ಸ್ಪೀಡು, ಆ ಫಿಯರ್ ನಮ್ಗೆ ಒಂದ್ ಸ್ವಲ್ಪ ತುಂಬಾನೇ ಭಯ ಆಗೋಯ್ತು. ಎಲ್ಲರೂ ಒಟ್ಟಿಗೆ ಬಂದ್ರಿ, ಆಮೇಲೆ ಎಲ್ಲರೂ ಎಣಿಸ್ಕೊಂಡ್ರಿ ಗಾಡಿಯಲ್ಲಿ ಬಂದ ತಕ್ಷಣ ಎಲ್ಲರೂ ಇದಾರ ಇಲ್ವಾ ಅಂತ? ಹೌದೌದು ಮೇಡಮ್. ನಾವೆಲ್ಲ ನಮ್ಮ ಗ್ಯಾಂಗ್ ಎಲ್ಲ ನೋಡ್ಕೊಂಡು ಎಲ್ಲಾನು ಕೂರ್ಸ್ಕೊಂಡು ಆಮೇಲೆ ಗಾಡಿ ಎಲ್ಲ ಬಂದ್ಮೇಲೆ ಚೆಕ್ ಮಾಡಿ ಒಂದ್ ರೌಂಡ್ ಹೊಡೆದ್ವಿ ನಾವು. ಆಕ್ಚುಲಿ ಯಾರಿಗೆ ಏನಾಗಿದೆ ಅಂತ ನೋಡಕ್ಕೆ. ಮಿಲಿಟರಿ ಆಂಬುಲೆನ್ಸ್ ಎಲ್ಲ ತುಂಬಾ ಬಂದ್ಬಿಟ್ಟು, ತುಂಬಾ ಅಷ್ಟೊತ್ತಿಗೆ ನಮ್ಮ ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಆಗುತ್ತೆ ಅಂತ ಓಡ್ಬಿಟ್ರು. ಕರೆಕ್ಟ್. ಇದು ಏನು ಅಲ್ಲಿ ಸರ್, ಎಷ್ಟು ಜನ ಈಗ ಟೆರರಿಸ್ಟ್ ಗಳನ್ನ ಏನಾದ್ರು ಹೊಡೆದಾಕಿದ್ರಂತ ಅಥವಾ ಹೆಂಗೆ ತಪ್ಪಿಸ್ಕೊಂಡ್ರ? ಆ ತರದ್ ಏನಾದ್ರು ಮಾಹಿತಿ ಇದೆಯಾ? ಮಿಲಿಟರಿ ಈಗ ಮಿಲಿಟರಿ ತುಂಬಾ ನಮ್ಗೆ ಇದು ತುಂಬಾ ವೆಹಿಕಲ್ಸ್ ಬಂತು ಮೇಡಮ್. ಮಿಲಿಟರಿ ಬಂದ್ಬಿಟ್ಟು, ಆಮೇಲೆ ಹೆಲಿಕಾಪ್ಟರ್ ಬಂತು, ಆಮೇಲೆ ನಮ್ನ ಅಲ್ಲಿ ಇರಕ್ ಜಾಸ್ತಿ ಬಿಡ್ಲಿಲ್ಲ ಅಷ್ಟೊತ್ತಿಗೆ. ಆಮೇಲೆ ಆಂಬುಲೆನ್ಸ್ ಎಲ್ಲ ತುಂಬಾ ಸುತ್ತೋರ್ಕೊಬಿಟ್ರು ಮಿಲಿಟರಿ, CRF ಎಲ್ಲ. ಈಗ ಅವರು ಫ್ಯಾಮಿಲಿಗೆ ಎಲ್ಲಿ ಇರ್ಬೋದು ಸರ್? ಈಗ ಭಯ ಆಯ್ತು. ಅಲ್ಲಿ ಪಹಲ್ಗಾಮ್ ಅಲ್ಲೇ ಇದಾರ ಅವರು, ಆ ಫ್ಯಾಮಿಲಿ? ಮೋಸ್ಟ್ಲಿ ಅಲ್ಲೇ ಇರ್ಬೋದು ಮೇಡಮ್. ಯಾಕಂದ್ರೆ
ಬಾಡಿನ ಮತ್ತೆ ಅಲ್ಲಿ ಬಿಟ್ಟು ಬರಕ್ ಆಗಲ್ಲ. 5 ಗಂಟೆ ಮೇಲೆ ಅಲ್ಲಿ ಹೋಗೋಕ್ಕೂ ಬಹಳ ಹಾರಬಲ್ ಪ್ಲೇಸ್ ಅದು. ಏನಾದ್ರು ಏರ್ ಲಿಫ್ಟ್ ಮೇಲ್ಗಡೆ ತುಂಬಾ ಚೆನ್ನಾಗಿರುತ್ತೆ ಪಾಯಿಂಟ್. ಏರ್ ಲಿಫ್ಟ್ ಏನಾದ್ರು ಮಾಡೋಕೆ ಸಾಧ್ಯತೆ ಇದೆಯಾ ಅಲ್ಲಿ? ಅದೇ ಈಗ ನಾವು ಬೇರೆ ನ್ಯೂಸ್ ಅಲ್ಲಿ ನೋಡಿದ್ವಿ ನಾವು, ಸ್ಪೆಷಲ್ ಏನಾದ್ರು ಮಾಡ್ತಾರ ಅನ್ನೋ ಉದ್ದೇಶ ಅಂತ ಬಂತು. ಬಟ್ ಸ್ಟಿಲ್ ಹೌ ಟು ವೇಟ್ ಮೇಡಮ್. ನಿಮ್ಗೆ ವಿಷಯ ಯಾವಾಗ ಗೊತ್ತಾಯ್ತು? ಕನ್ನಡಿಗರು ಒಬ್ರು ಕೆಳಗಡೆ ಏನಾದ್ರು ಇಳಿತಾ ಇದ್ರಿ ತಾವು? ನಾವು ಹಿಡಿದುಕೊಂಡೆಲ್ಲ ಬಂದ್ವಿ. ಈ ತರ ಅಟ್ಯಾಕ್ ಆತ ಗೊತ್ತಾದ್ಮೇಲೆ ಯಾರು ಮೋಸ್ಟ್ಲಿ ಅವ್ರವ್ರು ಅಲ್ಲಿ ಇರೋರು ಅನ್ಕೊಂಡ್ವಿ. ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು, ಬಟ್ ಯಾರಿಗೋ ಹೊಡೆದಿರ್ತಾರೆ ಅನ್ಕೊಂಡ್ವಿ. ಬಟ್ ಕರ್ನಾಟಕದವ್ರಿಗೆ ಆಗಿದೆ ಅಂತ ಗೊತ್ತಾಗ್ಲಿಲ್ಲ. ವೆಹಿಕಲ್ ಅಲ್ಲಿ ಕುಂತಾಗ ನಮ್ಗೆ ಗೊತ್ತಾಯ್ತು ಈ ತರ ಕರ್ನಾಟಕದವ್ರಿಗೆ, ಶಿವಮೊಗ್ಗದವ್ರಿಗೆ ಅಂತ. ಸೊ ತಾವೆಲ್ಲ ಇಳ್ಕತ್ತಿದ್ದೀರಿ ಅಂತ ಅನ್ಸುತ್ತೆ. ಈಗ ಈಗ ಇಲ್ಲಿ ಇಳ್ಕೊಂತಿದ್ವಿ ಮೇಡಮ್. ಈಗ ವೆಹಿಕಲ್ ಸ್ಟಾಪ್ ಮಾಡಿದ್ವಿ. ಎಲ್ಲಿ? ಶ್ರೀನಗರಕ್ಕೆ ಬಂದ್ಬಿಟ್ರೆ ಇಷ್ಟು ಜಲ್ದಿ? ಇಲ್ಲ ಮೇಡಮ್, ನಾವು ಆನ್ ದಿ ವೇ ಇದೀವಿ. ಹುಷಾರು ಸರ್. ಎಲ್ಲಾದ್ರೂ ನೀವು ಗಾಡಿ ನಿಲ್ಸಿದ್ರೆ ನಮ್ಗೆ ಅದೇ ಡಗ್ ಅನ್ಸುತ್ತೆ. ಇಲ್ಲ, ಈ ಕಡೆ ಸ್ವಲ್ಪ ಮಿಲಿಟರಿ ಎಲ್ಲ ಕವರ್ ಆಗ್ಬಿಟ್ಟಿದೆ ಮೇಡಮ್. ಅಲ್ಲಿ ಆ ಸ್ಪಾಟ್ ಮಿಲಿಟರಿ ಕವರ್ ಆಗಿರೋದ್ರಿಂದ ಈ ಕಡೆ ಎಲ್ಲ ಅಂತ ಏನ್ ಭಯ ಇಲ್ಲ. ಬಟ್ ಇನ್ನೊಂದೇನಂದ್ರೆ ಇಲ್ಲಿ ಜನ ಏನು ಹೇಳಲ್ಲ. ಏನಾಗಿದೆ ಅಂದ್ರೂ ಏನು ಹೇಳಲ್ಲ, ಯಾರಿಗೆ ಏನಾಗಿದೆ ಅಂತನೂ ಹೇಳಲ್ಲ. ಕೊನೆಗೆ ಮೀಡಿಯಾ ನಿಮ್ ತರ ಟಿವಿ ಅವರೆಲ್ಲ ಗೊತ್ತಾದ್ಮೇಲೆನೆ ಎಲ್ಲ ಗೊತ್ತಾಗುತ್ತೆ. ನೀವ್ ಇನ್ನು ಎಷ್ಟು ದಿನ ಇರ್ತೀರಿ? ವಾಪಸ್ ಬಂದ್ಬಿಡ್ತೀರಾ? ರಿಟರ್ನ್ ಯಾವಾಗ ನಿಮ್ದು? ಇನ್ನೊಂದು 2 days ಇರೋಣ ಅನ್ಕೊಂಡಿದ್ವಿ ಮೇಡಮ್. ಈ ತರ ಆಗಿರೋದ್ರಿಂದ ಭಾರಿ ಧೈರ್ಯ ನಿಮ್ದು. ಇಷ್ಟೆಲ್ಲ ಆದ್ರೂ 2 days ಇರಕ್ಕೆ ಧೈರ್ಯ? ಇಲ್ಲ, 2 days ಇತ್ತು ಮೇಡಮ್. ಅದಕ್ಕೆ ಇಲ್ಲ, ಈ ಕಡೆ ಶ್ರೀನಗರ ಈ ಕಡೆ ಅಂತ ಏನು ತೊಂದ್ರೆ ಇಲ್ಲ ಮೇಡಮ್. ಆ ಸ್ಪಾಟ್ ನಿನ್ನ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲ ಸರ್, ಅಲ್ಲಿ ಈ ತರ ಅಟ್ಯಾಕ್ಗಳು ಆಗಾಗ್ಗೆ ನಡೀತಾ ಇರ್ತವೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ? ಅಂದ್ರೆ ಸ್ವಲ್ಪ ಸೂಕ್ಷ್ಮ ಇದೆ ಈ ಕಡೆ ಪ್ರದೇಶ ಅನ್ನೋದ್ರ ಬಗ್ಗೆ ಏನಾದ್ರು ಗೈಡ್ಗಳು ಕರ್ಕೊಂಡು ಹೋದವರು ತಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರಾ ಮೊದ್ಲೇ? 10 years ಇಂದ ಏನು ಇಲ್ಲ ಅಂತ ಹೇಳ್ತಿದ್ರು ಮೇಡಮ್. ರೀಸೆಂಟ್ ಆಗಿ 370 ಇದಾದ್ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋರು. ಬಟ್ ಮೊದ್ಲೆಲ್ಲ ಅಲ್ಲಿ ಅಟ್ಯಾಕ್ಸ್ ನಡೀತಾ ಇತ್ತಾ? ಪಹಲ್ಗಾಮ್ ಅಲ್ಲೆಲ್ಲ ಮೊದ್ಲೆಲ್ಲ ಅಟ್ಯಾಕ್ಸ್ ನಡೀತಿತ್ತಂತ? ಅಂದಿವೆ. ಆ ರೋಡ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳೋದು ಗೈಡ್ ಎಲ್ಲ. ಇವಾಗ ಏನು ಇಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ಏನಂದ್ರೆ ಕ್ಲೀನ್ ಆಗಿ ಹೇಳಲ್ಲ, ಟೂರಿಸ್ಟ್ ಬರಲ್ಲ ಅಂತ. ಸರ್, ಈಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನೋ ಹೇಳ್ತಾ ಇದ್ರು ಸರ್. ಅಂದ್ರೆ ಅಲ್ಲಿ ಗಿರ್ಮ ನೋಡ್ದೇನೆ ಇದ್ದಕ್ಕಿದ್ದಂತೆ ಸಿಕ್ಕವ್ರಿಗೆ ಗುಂಡು ಹೊಡಿಯೋದು ಅದು ಒಂಥರ. ಬಟ್ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು, ಅದು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ಕೊಂಡು ಗುಂಡಿಟ್ಟು ಕೊಂದಿದ್ದಾರೆ ಅಂತ. ಅದೇ ಮೇಡಮ್, ಈ ಹೆಸರು ಕೇಳ್ಬಿಟ್ಟು ಅವ್ರು ಹಿಂದೂ ಅಂತ ಗೊತ್ತಾಗಿ ಹೊಡೆದಿದಾರಂದ್ರೆ ಇದಕ್ಕಂತ ನಾವೆಲ್ಲ ಹಿಂದೂಗಳು ಎಷ್ಟು ಹುಷಾರಾಗಿರ್ಬೇಕಂತ ಹೇಳಿ ಅಲ್ವಾ? ಹಿಂದೂಗಳು ಆಗಿ ಹುಟ್ಟಿ ನಾವು ಹೆಸರು ಸುಳ್ಳು ಹೇಳ್ಬೇಕಾಗುತ್ತೆ. ಆ ತರ ಅಲ್ಲ ಸರ್, ಎಷ್ಟು ಬೇಜಾರಾಗುತ್ತೆ ನನಗಂತೂ. ನೀನ್ ಹಿಂದೂನಾ ಅಂತ ಕೇಳಿ ಹೊಡೆದ್ರಂತೆ ಸರ್. ಆದ್ಮೇಲೆ ಪಾಪ ಅವರು ಪಲ್ಲವಿ ಅಂತ ಅವ್ರ ಹೆಂಡತಿ ಅವ್ರು ಹೇಳ್ತಾರಂತೆ, ನನ್ ಗಂಡನ್ ಕೊಂದಿದ್ಯಾ, ನನ್ನನ್ನು ಕೊಂದ್ಬಿಡು ಅಂತ. ಮಗ 18 ವರ್ಷದ ಮಗ ಅಭಿಜಯ್ ಅಂತ, ಅವನು ಹೇಳ್ತಾನಂತೆ ನನ್ನನ್ನು ಕೊಂದ್ಬಿಡು, ನಮ್ಮ ಅಪ್ಪನ್ ಕೊಂದಿದ್ಯಾ ಅಂದ್ರೆ ಕೊಲ್ಲಲ್ಲ ಅಂದ್ರಂತೆ ಹೆಂಡತಿ ಮಗನ್ನ. ಮೇಡಮ್, ಇಲ್ಲಿ ಆಕ್ಚುಲಿ ಕರ್ನಾಟಕದ ತುಂಬಾ ಇದ್ರು. ನಮ್ಗೆಲ್ಲರಿಗೂ ನಾವೆಲ್ಲರೂ ಇರೋ ಟೈಮಲ್ಲಿ ಏನಾರು ಆಗಿದ್ರು ಇನ್ನೇನಾಗ್ತಿತ್ತು, ದೊಡ್ಡ ಇಶ್ಯೂ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ. ನೋಡಿ ಪಾಪ ಅವರು ಒಂದು ಫ್ಯಾಮಿಲಿ ಹೋಗಿದ್ದಕ್ಕೆ ಮಾಡ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಟೆರರಿಸ್ಟ್ ಯಾರು ಏನು ಒಂದು ಗೊತ್ತಾಗೋದಿಲ್ಲ ಮೇಡಮ್. ಅದೊಂದು ದೊಡ್ಡ ಪ್ರಾಬ್ಲಮ್. ಹೌದಲ್ಲ? ಎಲ್ಲ ನಮ್ಗೆ ಏನ್ ಗೊತ್ತ ಸರ್, ಅಲ್ಲಿ ಜನರ ವೇಷಭೂಷಣ, ಅಲ್ಲಿ ಜನರು ಯಾರು ಸರಿ ಯಾರು ತಪ್ಪು ಹೆಂಗ್ ಗೊತ್ತಾಗುತ್ತೆ ಸರ್? ಸುಮ್ನೆ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ ಯಾರು? ಎಲ್ಲರೂ ಒಂದೇ ತರ ಇರ್ತಾರೆ ಪಾಪ. ಒಂದ್ ಹೇಳ್ತಾರೆ. ಆಮೇಲೆ ಅಡ್ರೆಸ್ ಕೋಡ್ ಇದೆಯಲ್ಲ, ಏನ್ ಹೇಳಕ್ಕಾಗಲ್ಲ, ಹಂಗಿದಾರೆ ಜನ. ಹೆಂಗೆ ಸರ್ ಅಲ್ಲಿ ಜನ? ಹೆಂಗೆ ನಮ್ಮ ಕನ್ನಡಿಗರ ತರಾನೇನಾ? ಹೆಂಗೆ ಜನ ಇಲ್ಲಿ ಅಲ್ಲಿ? ಅಲ್ಲ, ಈಗ ಕಾಶ್ಮೀರಿಯನ್ಸ್ ಒಳ್ಳೆಯವರು ಮೇಡಮ್. ಕಾಶ್ಮೀರಿಯನ್ಸ್ ಎಲ್ಲ ಒಳ್ಳೆಯವರು ಇದ್ದಾರೆ. ಬಟ್ ಸ್ವಲ್ಪ ಈ ಹಿಂದೂಗಳಿಗೆ ಯಾಕೆ ಹಂಗ್ ಮಾಡ್ತಾರ ಅಂತ ಗೊತ್ತಿಲ್ಲ. ನೋಡಿ, ಕೇಳ್ಬಿಟ್ಟು ಹೊಡಿತಾರಂದ್ರೆ
ನ್ಯಾಯ ಇಲ್ಲ ಯಾವುದಿಲ್ಲ ಅದು. ನಿಜವಾಗ್ಲೂ ಅದಕ್ಕೆ ಮತ್ತೆ ಒಂದೊಂದ್ಸರಿ ನಾವು ಸಿಕ್ಕಾಪಟ್ಟೆ ವಿಚಾರ. ಎಷ್ಟು ಈ ತರ ಯೋಚನೆ ಮಾಡಬಾರ್ದು ಅಂತ ಧರ್ಮದ ಆಧಾರದ ಮೇಲೆ ಯೋಚನೆ ಮಾಡಬಾರ್ದು ಅಂತ ಅಂತ ಅನ್ಕೊಂಡಾಗ ಇಂಥ ಘಟನೆಗಳು ನಡೆದಾಗ ಸರ್ ಎಲ್ಲೋ ಒಂದು ಕಡೆ ಕದರುತ್ತೆ ಸರ್ ಹೃದಯ. ಈಗ ನಮ್ಗೆ ಅದೇ ಮೇಡಮ್, ಆಕ್ಚುಲಿ ನಾವು ಗಾಡಿ ಹಚ್ಚಿ ಮುಂದೆ ಬರ್ಲಿಲ್ಲ ಅಂತಿದ್ರೆ ನಾವು ಅವ್ರಿಗೆ ಏನಾದ್ರು ಆಗ್ಲಿ ಆ ಫ್ಯಾಮಿಲಿಗೆ ನಮ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕರೆಕ್ಟ್. ಸಪೋರ್ಟಿಂಗ್ ಆಗಿರ್ಬೋದಾಯ್ತಲ್ಲ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ಎಷ್ಟು ಕಿಲೋಮೀಟರ್ ನಮ್ಮ- ದೂರ ನಮ್ಮ- ಘಟನೆ ನಡೆದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ರಿ ನೀವು? ಘಟನೆ ನಡೆದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ರಿ? 1 ಕಿಲೋಮೀಟರ್ ಇಲ್ಲ ಮೇಡಮ್, ಘಟನೆ ನಡೆದಿದೆಯಲ್ಲ ವಿತಿನ್ ಬರೀ 1 1 ಕಿಲೋಮೀಟರ್ ಕಿಲೋಮೀಟರ್ ದೂರದಲ್ಲಿದ್ರಾ? ಬಟ್ ಸೌಂಡ್ ಏನಾದ್ರು ಕೇಳ್ತಾ? ಗನ್ ಫೈರ್ ಸೌಂಡ್ಸ್ ಸೌಂಡ್ ಏನಾದ್ರು ಕೇಳಿದ ತಕ್ಷಣನೇ ಕುದುರೆಗಳೆಲ್ಲ ವಾಪಸ್ ಓಡಕ್ ಸ್ಟಾರ್ಟ್ ಆಗೋಯ್ತು. ನೀವು ಕೇಳಿಸ್ಕೊಂಡ್ರಾ? ಸೌಂಡ್ ನಿಮಗೂ ಬಂತದು? ಹೌದು ಹೌದು ಮೇಡಮ್, ಹೌದು ಹೌದು ಹೌದು. ಎಷ್ಟು ಬಹಳ ಅಂದ್ರೆ ಗನ್ ಫೈರ್ ಅಂತಂದ್ರೆ ಒಂದು 5 ನಿಮಿಷದವರೆಗೂ ಕೇಳಿಸ್ತಾ? ಕೇಳಿಸಿದೆ ಮೇಡಮ್, ಒಂದು 4-5 ಮಿನಿಟ್ಸ್ ಮೇಲೆ ಕೇಳಿದೆ. ಓಹೋ, ಅಂದ್ರೆ ಬಹಳ ಹೊತ್ತು, ಅಂದ್ರೆ ಒಬ್ಬೊಬ್ಬರನ್ನೇ ಹೊಡೆದಿದಾರ ಅಥವಾ ಸಿಕ್ಕವ್ರನ್ನು ಹೊಡೆದಿದಾರ ಗೊತ್ತಿಲ್ಲ, ಬಟ್ ಹೆಸರು ಕೇಳಿ ಹೊಡೆದಿದ್ದಾರೆ ಅಂತ. ಮೋಸ್ಟ್ಲಿ ನೋಡಿ ಕೇಳಿ ಹೊಡೆದಿದ್ದಾರೆ. ಕ್ಲಿಯರ್ ಆಗಿ ಬಂದಿದಂಗಿದ್ದಾರೆ. ಪ್ರವಾಸಿಗರು ಅಂದ್ರೆ ಎಲ್ಲರೂ ಪ್ರವಾಸಿಗರು ಸರ್, ಅದರಲ್ಲಿ ಜಾತಿ ಧರ್ಮ ಏನಿರುತ್ತೆ? ಈಗ ಬಹಳಷ್ಟು ಬೇರೆ ಅನ್ಯಕಾಮಿನ ಜನ ಕೂಡ ಬಂದಿರ್ಬೋದು, ಅವ್ರನ್ನ ಬಿಟ್ಟು ಬರೀ ಹಿಂದೂಗಳನ್ನೇ ಹೊಡೆದಿದ್ದಾರೆ ಅವರು. ಅದೇ ನೋಡಿ ಮೇಡಮ್, ನಮ್ಗೆ ಅದೇ ವಿಚಿತ್ರ ಅನ್ಸ್ತಿದೆ. ಇಲ್ಲಿ ಅಲ್ಲ, ಯಾರು ಹೊಡೆದು ಹೋಗಿ ಮೋದಿಗೆ ಹೋಗಿ ಹೇಳಿ ಎಂದ್ರಂತೆ ಹೆಂಡತಿಯರಿಗೆ, ಗಂಡು ಮಕ್ಕಳಿಗೆಲ್ಲ ಶೂಟ್ ಮಾಡಿ ಹೋಗಿ ಮೋದಿಗೆ ಹೋಗಿ ಹೇಳು ಅಂತ ಅಂದ್ರಂತೆ. ಏನ್ ನೋಡಿ ಏನ್ ಮಾಡ್ತೀರಿ ಮೇಡಮ್, ಈಗ ಹೆಂಗ್ ನೆಮ್ಮದು? ನನ್ನಂತವಳಾಗಿದ್ರೆ ಹೇಳ್ತಿದ್ದೆ, ಮೋದಿ ಬರ್ತಾರೆ ತಡಿ, ನಿಂದು ಮಾಡ್ತಾರೆ ನೀನು ಅಂತ. ನಮ್ ಕಡೆ ಭಾಷೆ ಬಂದಿತ್ತು ನನ್ನ ಬಾಯಿಗೆ, ಬ್ಯಾಡ್ ಅಂತ ಸುಮ್ನೆ ಅದೇ ಅಷ್ಟೇ ಸರ್. ನಾವು ನಿಮ್ ಕಡೆಯವ್ರೆ. ಇಲ್ಲ, ನಮಗೂ ಇಲ್ಲಿ ತುಂಬಾ ರೋಷ ಬರುತ್ತೆ. ಏನು ಮಾಡದೇ ಇರೋ ಸಿಚುವೇಶನ್ ಅಲ್ಲಿ ಇದ್ದೀವಿ ಮೇಡಮ್. ಕೋಪ ಬಂದ್ರು ಅನ್ಕೊಂಡಿರ್ಬೇಕು ಆ ತರ ಇದೆ. ಬಟ್ ಈ ಘಟನೆನ ಈಸಿಯಾಗಿ ತಗೊಳ್ಬಾರ್ದು ನಮ್ಮ ಭಾರತ ಸರ್ಕಾರ. ಅದರಲ್ಲೂ ಕೂಡ ಮೋದಿಗೆ ಹೋಗಿ ಖಂಡಿತ, ಹೇಳು ಅಂತ ಖಂಡಿತ ಅಂದಿದಾರಲ್ಲ, ಕೋತಿಗಳು ನಾಯಿಗಳು ಅವ್ರನ್ನ ಅಟ್ಟಾಡಿಸ್ಕೊಂಡು ನಾಯಿ ಹೊಡೆದಂಗೆ ಹೊಡಿಬೇಕು. ಹೌದು ಹೌದು ಹೌದು. ಪಾಪ ನಾಗರಿಕರು ಏನ್ ಮಾಡಿರ್ತಾರೆ, ಪ್ರವಾಸಿಗರು ಏನ್ ಮಾಡಿರ್ತಾರೆ ಪಾಪ. ಹೌದು ಮೇಡಮ್, ಇವರು ಫ್ಯಾಮಿಲಿ ನೋಡಿ ಒಳ್ಳೆ ಸ್ಪಾಟ್ ಅಂತ ಹೋಗಿರ್ತಾರೆ, ನೋಡ್ಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಬಹಳ ದಿನದಿಂದ ಆಸೆ ಇತ್ತಂತೆ ಸರ್ ಪಾಪ ಹೋಗ್ಬೇಕು ಅಂತ ಕಾಶ್ಮೀರಕ್ಕೆ. ಹೌದು ಮೇಡಮ್, ಹೌದು. ಇಲ್ಲ, ಅದು ಸ್ವಿಟ್ಜರ್ಲ್ಯಾಂಡ್ ಇದೆಲ್ಲ ಪ್ರತಿಯೊಬ್ಬರಿಗೂ ಒಂಥರ ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಜನಕ್ಕೆ ಹೋಗಕ್ ಆಗಲ್ವಲ್ಲ, ನೋಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಅವರು ಶಿವಮೊಗ್ಗದವ್ರಂತೆ, ಯಾವುದೋ ಬ್ಯಾಂಕಲ್ಲಿ ಇದು ಮಲ್ನಾಡು ಅರೇಕಾ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬೀರೂರು ಬ್ರಾಂಚ್ ಮ್ಯಾನೇಜರ್ ಅಂತೆ ಅವ್ರ ಮಿಸ್ಸಸ್. ನಮ್ ಜೊತೆ ಒಬ್ಬ ಶಿವಮೊಗ್ಗ ಫ್ಯಾಮಿಲಿ ಇತ್ತು, ಚಿಕ್ಕ ಮಗು ಬೇರೆ ಇತ್ತು, ಅವ್ರ ಮಗು ನೆಚ್ಕೊಂಡು ಬಂದ್ಬಿಟ್ರು. ಈಗ ಅಲ್ಲಿ ಗನ್ ಫೈರ್ ಸೌಂಡ್ ಕೇಳಿದ ತಕ್ಷಣನೇ ಕುದುರೆಗಳಂತೂ ಆಟೋಮೆಟಿಕಲಿ ಅವು ಗೊತ್ತಾಗ್ಬಿಡುತ್ತೆ, ಅವು ಹಿಂದ್ಗಡೆ ಓಡೋಕ್ ಬರಕ್ ಶುರು ಮಾಡ್ತಾರೆ. ನಿಮಗೆ ಹೆಂಗ್ ಗೊತ್ತಾಯ್ತು ಅದು ಗನ್ ಫೈರ್ ಅಂತ? ಅಲ್ಲಿ ಈ ಕುದುರೆ ಇವ್ರು ಟ್ರೈನರ್ ಇರ್ತಾರಲ್ಲ ಮೇಡಮ್, ಅವ್ರಿಗೆ ಇದ್ರದ್ದೆಲ್ಲ ಮಾಹಿತಿ ಇರುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಯಾವಾಗ ಕುದುರೆಗಳು ಹಿಂದೆ ರಿವರ್ಸ್ ಮುಂದೆ ಹೋಗದೆ ಇರೋ ರಿವರ್ಸ್ ಆಗುತ್ತಲ್ಲ, ಅವರು ಅವಾಗ ಬಂದ್ ಮಾಡ್ಬಿಟ್ರು. ನಮ್ಮ ದುಡ್ಡು ತಗೊಂಡಿಲ್ಲ ಅವರು, ಫಸ್ಟ್ ಓಡಿ 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 ಅಂತ ಹೇಳ್ಬಿಟ್ರು. ಆ ಫಿಯರ್ನೆಸ್ ಅವ್ರಿಗೆಲ್ಲ ಬಂದ್ಬಿಟ್ಟಲ್ಲ, ಹಂಗ ಅವಾಗ ನಾವೆಲ್ಲ. ನಿಮ್ ಗಾಡಿ ಎಲ್ಲಿತ್ತು? ನಿಮ್ ಗಾಡಿ ರೆಡಿ ಇತ್ತಾ? ಪಾರ್ಕಿಂಗ್ ಅಲ್ಲಿ ಇತ್ತು. ನಿಮ್ಗೆ ಗೊತ್ತಿತ್ತು ಪಾರ್ಕಿಂಗ್ ಅಲ್ಲಿ? ಹೌದೌದು, ಎಲ್ಲರೂ ಪಾರ್ಕಿಂಗ್ ಆಗಿ ಬಂದ್ವಿ, ಎಲ್ಲರೂ ಬೇಗ ಬೇಗ ಬಂದು ಆಮೇಲೆ ಎಲ್ಲರನ್ನು ಹತ್ಕೊಂಡು ಬಂದ್ವಿ ನಾವು. ಓಕೆ, ಬಟ್ ಥ್ಯಾಂಕ್ ಗಾಡ್ ಸರ್ ನೀವೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಬಟ್ ನೀವ್ ಹೇಳ್ದಂಗೆ ಪಾಪ ನೀವು ಅಲ್ಲಿದ್ದಿದ್ರೆ ಆ ಹೆಂಡತಿ ಮಗುಗೆ ಎಷ್ಟು ಧೈರ್ಯ ಇರ್ತಾ ಇತ್ತು ಅಂತ. ಇಲ್ಲ, ನಾವು ಮಾರಲ್ ಸಪೋರ್ಟ್ ಆಗಿರ್ತಿದ್ವಿ ಮೇಡಮ್. ಇನ್ನೊಂದಿಷ್ಟು ಕನ್ನಡಿಗರ ಜೊತೆಯಲ್ಲಿ ಇದಾರೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಈಗ ಯಾವುದೇ ಮಾಹಿತಿ ನಮ್ಗೆ ಉತ್ತರ ಕನ್ನಡದವರು ಸ್ವಲ್ಪ ಇದ್ರು ಮೇಡಮ್, ಇದ್ರು ಬಿಜಾಪುರದವ್ರು ಯಾರೋ ಒಂದಿದ್ರು ಮಾತಾಡ್ಸಿದ್ರು ನಮ್ಗೆ. ಅಂದ್ರೆ ಅವ್ರ ವೆಹಿಕಲ್ ಈಗ ನಮ್ಗೆ ಮಿಲಿಟರಿ ಎಲ್ಲ ಜೋರಾಗಿ ಬಂದ್ಬಿಡ್ತಲ್ಲ, ಅವ್ ಪಾರ್ಕಿಂಗ್ ಎಲ್ಲ ಇಶ್ಯೂ ಆಗೋಯ್ತು. ಅಲ್ಲಿ ಸ್ಪೀಡ್ ಆಗಿ ಇರೋ ವೆಹಿಕಲ್ಸ್ ಎಲ್ಲ ಖಾಲಿ ಮಾಡ್ತಿದ್ರು, ಹಾಗಾಗಿ ನಾವು ವೆಹಿಕಲ್ ಹತ್ಕೊಂಡಿದ್ದಾಯ್ತು.
ಹ್ಮ್ ಅಂದ್ರೆ ನಾವು ವೇಟ್ ಮಾಡ್ಬೋದು. ಕರ್ನಾಟಕದವ್ರಿಗೆ ಆಗಿದೆ ಅಂತ ಗೊತ್ತಾಗಿದ್ರೆ ನಾವು ಬರ್ಕೊಂಡಿರ್ಲಿಲ್ಲ ಮೇಡಮ್. ಅಲ್ಲಿ ಅವ್ರಿಗೋಸ್ಕರನಾದ್ರೂ ಇರ್ತಿದ್ವಿ ನಾವು. ಹ್ಮ್ ಇತ್ತೀಚೆಗೆ ಅಲ್ಲೇನೋ ಮ್ಯೂಸಿಕ್ ಶೋಸ್ ಎಲ್ಲ ನಡೀತಾ ಇದ್ವು ಅಂತ ಅನ್ಸುತ್ತೆ ಸರ್. ಫ್ಯಾಷನ್ ಶೋ ಆಗಿತ್ತು, ಮ್ಯೂಸಿಕ್ ಶೋಸು. ಅದ್ರ ಬಗ್ಗೆ ನನಗೆ ಗಮನ ಇಲ್ಲ ನಿಮಗೆ ಮೇಡಮ್. ಬಟ್ ನೇಚರ್ ಮೇಡಮ್, ಹಾಂ ಹಾಂ ನೇಚರ್ ಇದು ಇದೆ, ನೇಚರ್ ಹೈಲಿ ನ ಎಂಜಾಯ್ ಹಿಂದೂಗಳೇ ಮಾಡ್ಬೋದು. ಜಾಸ್ತಿ ಭೇಟಿ ಕೊಡುವಂಥ ಆ ಥರದ್ದು ಏನಾದರೂ ಪ್ರದೇಶನ ಸರ್, ಅಥವಾ ಎಲ್ಲ ಧರ್ಮದವರು ಬರುವಂಥ ಪ್ರದೇಶನ ಇದು? ಅಂದರೆ ಏನಾದ್ರು ದೇವಸ್ಥಾನಗಳೇನಾದರೂ ಇಲ್ಲ ಇಲ್ಲ, ಇದಾವ ಎಲ್ಲ ಅಲ್ಲಿ ಅಂತ? ಧರ್ಮದವರು ನೋಡುವಂತ ದೇವಸ್ಥಾನ ಹಾಂ, ಏನಿಲ್ಲ ಇಲ್ಲಿ. ಮಿನಿ ದೇವಸ್ಥಾನ. ಸಿಂಗಾಪುರ್ ನೇಚರ್ ಹ್ಞೂ ನೇಚರ್ ಎಂಜಾಯ್ ಮಾಡೋರು ಹ್ಞೂ ಡೆಫಿನೆಟ್ ಆಗಿ ವಿಸಿಟ್ ಮಾಡುವಂತ ಜಾಗನೇ ಇದು. ಹ್ಞೂ 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 ಆಮೇಲೆ ಹೋಗೋ ರೂಟ್ ಡಿಫಿಕಲ್ಟ್ ಇದೆ. ಹಾಂ 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 ಅಲ್ಲಿ ಸರ್. ಮೇಲೆ ಹತ್ತೋ ರೂಟ್ ತುಂಬಾ ಡಿಫಿಕಲ್ಟ್ ಆಗಿದೆ. ಹಾಂ ರೀಚ್ ಆದ್ಮೇಲೆ ತುಂಬಾ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನ ನಾವು ಬೇರೆ ಕಡೆ ಎಲ್ಲ ಹೋಗಿದ್ವಿ, ಅದೆಲ್ಲ ನಿಮ್ಮ ತುಂಬಾ ನಿಮ್ಮ ಚೆನ್ನಾಗೈತೆ, ಫ್ಯಾಮಿಲಿಯಿಂದ ತೊಂದ್ರೆ ನೀವು ಇರ್ಲಿಲ್ಲ. ಒಬ್ಬರೇ ಬಂದಿರೋದಾ ಗಣೇಶ್ ಸರ್? ಹೌದು ಹೌದು, ಇಲ್ಲ ಇಲ್ಲ, ನಾನು ಒಬ್ಬ ಹೌದು. ಮನೆಗೆಲ್ಲ ಫೋನ್ ಮಾಡಿ ಹೇಳಿದ್ದೀರಾ? ಫೋನ್ ಮಾಡಿ ಹೇಳಿದ್ದೇನೆ ಸೇಫ್ ಆಗಿದ್ದೀವಿ. ಬಟ್ ಈ ತರ ಆಗಿರೋದ್ರಿಂದ ಬಹಳ ಬೇಜಾರಾಯ್ತು ನಮ್ಗೆ, ತುಂಬಾ ಬೇಜಾರಾಯ್ತು. ಹಾಂ 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 ಅಲ್ಲಿ ಯಾರೋ ನಮ್ಮವ್ರಿಗೆ ಹಿಂಗ್ ಶಿವಮೊಗ್ಗದವ್ರು ಆಗುತ್ತಲ್ಲ ಇದ್ದಾರೆ ಅಂತ ನಮ್ಮ ಅಂದ್ರಲ್ಲ, ಮುಂದೆನೆ. ಏನಾದ್ರು? ಹಾಂ ಹೇಳಿ ಸರ್. ಅದೇ ಅವರು ಈಗೆಲ್ಲ ಬಂದ್ರು, ಅವ್ರಿಗೆ ಅದೇ ಅವ್ರದ್ದು ವಿಡಿಯೋ ನೋಡಿದ್ವಿ ಈಗ. ಹಾಂ ಬೇಜಾರಾಗುತ್ತೆ. ಯಾರಾದರೂ ಲೇಡೀಸ್ ಇದ್ದಾರಾ ಮಾತಾಡೋಕ್ಕೆ, ಸಿಗ್ಬೋದಾ ಯಾರಾದರೂ? ಆ ಲೇಡೀಸ್ ಎಲ್ಲ ಈಗ ರೂಮ್ ಹತ್ರ ಬಂದ್ರು, ಅವರೆಲ್ಲ ಅಲ್ಲಿ ಹೋದ್ರು. ಹಾಂ 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 ಸೊ ಇಲ್ಲಿ ರೂಮ್ಗಳು ಮಾಡ್ಕೊಂಡಿದ್ದೀರಾ ನೀವು? ಹೌದು ಮೇಡಮ್, ಇಲ್ಲಿ ಶ್ರೀನಗರ ಹತ್ರ ರೂಮ್ ಮಾಡಿದ್ವಿ. ಓಹ್ ಹ್ಞೂ 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 ಅಲ್ಲ, ಹೆಸರು ಕೇಳಿದ ತಕ್ಷಣ ಮಂಜುನಾಥ್ ಅಂತ ಹೇಳಿದ್ದಾರೆ ಪಾಪ. ಇನ್ನು ಮಂಜುನಾಥ್ ಅಂತ ಅಂದರೆ ಹೌದು, ಇದು. ಇಲ್ಲ ನಮ್ಗೆ ಅಲ್ಲಿನೇ ಗೊತ್ತಾಯ್ತು ಹೆಸರು ಹಾಂ ಕೇಳ್ಬಿಟ್ಟು ಹೊಡ್ತಿದಾರೆ ಅಂತ. ಹಾಂ 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 ಆ ನಮ್ಗೆ ಆಮೇಲೆ ನಮ್ಮಲ್ಲಿರೋರೆಲ್ಲ ನಾವು ಮತ್ತೆ ಹೆಂಗ್ ಹೆಸರು ಹೇಳೋದು ಅಂತ ಭಯ ಬಿದ್ಬಿಟ್ರು ನಮ್ಗೆ. ನಮ್ಮ ಜೊತೆಲಿರೋರೆಲ್ಲ ಕೇಳ್ಬಿಟ್ಟು ಹೊಡ್ದಿದಾರೆ ಅಂದ್ರೆ ಹ್ಞೂ ಹಿಂದಿ ಹೆಸರು ಹೆಂಗ್ ಹೇಳೋದು ನಾವು ಅಂತ ಭಯ ಆಗುತ್ತಲ್ಲ ಮೇಡಮ್. ಹ್ಞೂ ಕರೆಕ್ಟು. 25 ಜನಕ್ಕಿಂತ ಜಾಸ್ತಿ ಜನನೇ ಸಾಯಿಸಿರ್ಬೋದು ಅಂತೀರಾ ಸರ್? ಇನ್ನೂ ಜಾಸ್ತಿ ಆಗಿರ್ಬೋದು ಮೇಡಮ್, ಎಷ್ಟು ಮಾಡ್ತಿಲ್ಲ, ಹ್ಞೂ ಜಾಸ್ತಿ ಆಗಿದ್ದಾರೆ. ರೋಡೇ ತುಂಬಾ ತುಂಬಾ ವರಸ್ಟ್. ಬಟ್ ಜನಕ್ಕೆ ಏನಾಗಿದೋ ಗೊತ್ತಿಲ್ಲ, ಕೈ ಕಾಲು ಹ್ಞೂ ತುಂಬಾ ಕಲ್ಲು. ಆಮೇಲೆ ಎಲ್ಲ ಏನಾಗುತ್ತೆ, ಹತ್ತುವಾಗ ಒಂಥರ ಇರುತ್ತೆ, ಇಳಿಯುವಾಗ ಹ್ಞೂ ತುಂಬಾ ಬಿತ್ತೋಗೋ ತರ ಆಗ್ಬಿಡುತ್ತೆ. ಹ್ಞೂ 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 ಯಾರಾದರೂ ಇದ್ದಾರಾ ಸರ್ ಪಕ್ಕದಲ್ಲಿ ಬೇರೆಯವ್ರು ಮಾತಾಡೋಕ್ಕೆ ತಮ್ಮನ್ನು ಬಿಟ್ಟು? ಒಬ್ಬ ಲೇಡೀಸ್ ಮಾತಾಡ್ಬೇಕಂತ ಮಾತಾಡ್ತೀನಿ. ಹೌದು ಇಲ್ಲೆಲ್ಲ ಅವ್ರು ಭಯ ಬೀಳ್ತಾ ಇದಾರೆ ಮೇಡಮ್. ಎಲ್ಲರೂ ಭಯದಲ್ಲಿ. ಹೌದು ಲೇಡೀಸ್ಗೆಲ್ಲ ಭಯ ಆಗ್ಬಿಟ್ಟಿದೆ ಪಾಪ. ಹೌದು ಪಾಪ. ಹಾಂ ಮತ್ತೆ ಇದು ಸಾಮಾನ್ಯ ಅಲ್ಲ ಸರ್. ಇಲ್ಲ ನಮ್ಗೇನೆ ಒಂದ್ ಹ್ಞೂ 10-15 ನಿಮಿಷ ತುಂಬಾನೇ ಶಾಕ್ ಆಗೋಯ್ತು. ಹ್ಞೂ ಆಮೇಲೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಎಂಥ ಮಾಡ್ಕೊಂಡು ದುರ್ವಿಧಿ ನೋಡಿ ಸರ್. ಹಾಂ ಅಲ್ಲಿ ಜನ ಹೌದು ಮೇಡಮ್. ಎಷ್ಟೊಂದು ಜನ ಇರ್ತಾರೆ, ಅದರಲ್ಲೂ ನಮ್ಮ ಕನ್ನಡಿಗರು ಹೋಗಿ ಅಲ್ಲಿ ಪ್ರಾಣ ಕಳ್ಕೊಳ್ಳೋದು ಪಾಪ. ನೀನು ಹಿಂದೂನಾ ಅಂತ ಈ ಕೇಳಿದ್ರಂತೆ, ತರ ಅಂತ ಗೊತ್ತಾಗಲ್ವಲ್ಲ. ಹಿಂದೂನಾ ಅಂತ ಕೇಳಿದ್ರಂತೆ, ಹೆಸರು ಹೇಳು ಅಂತಂದ್ರಂತೆ. ಹಾ ಹೆಸರು ಹೇಳಿದ ತಕ್ಷಣನೇ ಗುಂಡು, ಅದು ತಲೆಗೇನೆ ಗುಂಡಿಟ್ಟು ಕೊಂದ್ರಂತೆ. ಆಮೇಲೆ ಅಲ್ಲಿದ್ದಂಥವ್ರು ನಮ್ಮನ್ನು ಕೊಲ್ಲಿ ಅಂತಂದ್ರೆ, ನಿಮ್ಮನ್ನು ಕೊಲ್ಲಲ್ಲ, ಹೋಗಿ ನಿಮ್ಮ ಮೋದಿಗೆ ಹೇಳಿ ಅಂತ ಅಂತಾರಂತೆ. ಎಷ್ಟಿರ್ಬೇಕು ಅವರಿಗೆ. ಅದೇ ಅದೇ ನೋಡಿ, ಹಾಂ ಅದೇ ಈ ತರದವರು ಹಿಂಗ್ ಮಾಡ್ಬಿಟ್ರೆ ಯಾರು ಅಲ್ಲ, ಫಸ್ಟ್ ಹೊಡೆದಿದ್ದೆ ನಮ್ಮ ಕನ್ನಡದವ್ರನ್ನಂತೆ. ಅದನ್ನು ಕೇಳಿದ್ರೆ ಇನ್ನೊಂದಿಷ್ಟು, ಯಾರೇ ಆಗಲಿ, ಕನ್ನಡಿಗರಾಗಲಿ ಏನೇ ಆಗಲಿ, ಮನುಷ್ಯತ್ವ ಅನ್ನೋದು ಒಂದು ಇರಬೇಕು. ಯಾರಾಗ್ಲಿ ಮೇಡಮ್. ಹೌದು ಮನುಷ್ಯತ್ವ ಅನ್ನೋದು ಒಂದು ಇರಬೇಕು ಸರ್. ಹಾಂ ಮನುಷ್ಯತ್ವ madam. ಅನ್ನೋದು ಈಗ ನೋಡಿ, ಇಲ್ಲದೆ ಇರುವಂಥ ಅವ್ರಿಗೆ- ಮೃಗಗಳಿಗಾದ್ರೂ ಒಂದು ಸ್ವಲ್ಪ ಆದರೂ ಕರುಣೆ ಅನ್ನೋದು ಇರುತ್ತೆ. ಇಂಥ ಕೋತಿಗಳಿಗೆ ಕರುಣೆ ಅಲ್ಲ, ಏನೂ ಇರಲ್ಲ. ಹೌದು ಮೇಡಮ್, ಹ್ಞೂ ಈ ತರ ಮಾಡ್ಬಿಟ್ರೆ ಹ್ಞೂ ಈಗ ನಾವು ಹಿಂದೂಗಳದ್ದು ಡ್ರೆಸ್ ಕೋಡ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಹ್ಞೂ ಅವ್ರುಗಳು ಹಂಗ್ ಮಾಡ್ಬಿಟ್ರೆ ಕೇಳ್ಬಿಟ್ಟು ಹೊಡಿತಾರಂದ್ರೆ ಓಕೆ horrible. ಓಕೆ, ವಿ ವಿಲ್ ಕಮ್ ಬ್ಯಾಕ್. ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀವಿ ಗಣೇಶ್ ಸರ್, ಮತ್ತೆ ಸಂಪರ್ಕಿಸ್ತೀವಿ. Okay, ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಮತ್ತೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ.
ಥ್ಯಾಂಕ್ ಯು ವೆರಿ ಮಚ್. ತಾವು ಪಾಪ ಖಂಡಿತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ತಾವು ನಮ್ಮ ಜೊತೆ ಮಾತಾಡಿ ನಮಗೆ ಅಲ್ಲಿನ ಪರಿಸ್ಥಿತಿಯ ಒಂದು ಸ್ವಲ್ಪ ಚಿತ್ರಣವನ್ನು ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಿ ಸೇಫ್ ಆಗಿರಿ, ಮತ್ತು ಆದಷ್ಟು ಬೇಗ Thank you. ನೀವು ಕರ್ನಾಟಕಕ್ಕೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಖಂಡಿತ. ಥ್ಯಾಂಕ್ ಯು. ಓಕೆ, ಬಂದಮೇಲೆ ನಮ್ಮ ಸ್ಟುಡಿಯೋಗೆ ಬನ್ನಿ ಗಣೇಶ್ ಸರ್. ಖಂಡಿತ ಮೇಡಮ್, ಬರ್ತೀನಿ, ಖಂಡಿತ ಬರ್ತೀನಿ. ಓಕೆ, ಥ್ಯಾಂಕ್ ಯು.